खबर बीजापुर से है, जहां पर बीजापुर शहर के समाज सेवक और आरएस पार्टी के आरटीआई कार्यकर्ता हमीद इनामदार को पुलिस ने गिरफ्तार किया है। केआरएस पार्टी के राज्य संगठन कार्यदर्शी शिवानंद यदहल्ली ने हमारे माध्यम से बात करते हुए कहा कि हमीद इनामदार को पुलिस वालों ने धोखे से उनको थाने पर बुलाकर गिरफ्तार किया है। इसके साथ ही उन्होंने जानकारी दी कि उनको शक था कि गरीब बच्चों के साथ कहीं न कहीं इस कॉलेज में नाइंसाफी हो रही है। इसी के चलते कॉलेज वालों ने हमीद इनामदार को गिरफ्तार करवाया है। शिवानंद यदहल्ली ने पुलिस प्रशासन से अनुरोध किया कि हामिद इनामदार को झूठे केस में फंसाने की कोशिश की जा रही है। ಬಟ್ಟೆ ಮೇಲೆ ಬರ್ತಾನೆ ಅದು ನೈಟ್ ಪ್ಯಾಂಟ್ ಮೇಲೆ ಏನೋ ಸುಮ್ಮನೆ ಕರೆದಾರ ಕ್ಯಾಜುವಲ್ ಆಗ್ತದೆ ಸ್ಟೇಷನ್ ಬಂದರೆ ಅವಾಗ ಲಾಕ್ ಮಾಡ್ತೀರಿ, ನೋಟಿಸ್ ಅಲ್ಲೇ ಕೈ ಕೊಡ್ತೀರಿ ಸ್ಟೇಷನ್ದಾಗ ನೋಟಿಸ್ ಕೊಟ್ಟು ಅಲ್ಲೇ ಲಾಕ್ ಮಾಡಿ ಆಮೇಲೆ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಿ ಕರ್ಕೊಂಡು ಹೋಗ್ತೀರಿ. ಇಂಟಿಮೇಷನ್ ಬೇಕಲ್ರಿ, ಏನು ಯಾವುದೋ ಮಾಹಿತಿ ಇಲ್ಲ ರೀ. ಆದ್ರೆ ಇವ್ರು ದೂರ ಕೊಟ್ಟಾಗ ಎಲ್ಲಿ ಹೋಗಿದ್ದು ನಿಮ್ದು ಕಾನೂನು? ಅಂದ್ರೆ ಅವ್ರಿಗೆ ದಾರಿಗೆ ತಪ್ಪಿಸಿ ತಮ್ಮ ಸ್ಟೇಷನ್ಗೆ ಕರೆದು ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರ ಮೇಲೆನೆ ಆರೋಪ ಮಾಡ್ಲಿಕ್ಕೆ ಇದ್ರ ಹಿಂದ್ಗಡೆ ನೀವು ಹೇಳುವುದು ಆರೋಪ ಸಿಕ್ಯಾಪ್ ಸಂಸ್ಥೆ. ಹೌದು, ಸಿಕ್ಯಾಪ್ ಸಂಸ್ಥೆಯವರೇ ಮಾಡಿದ್ರು. ಸಿಕ್ಯಾಪ್ ಸಂಸ್ಥೆಯವರ ವತಿಯಿಂದನೇ ಇವರು ಬಂಧನ ಆಗಿದ್ದಾರೆ. ಹೌದು, ನೇರವಾಗಿ ಸಿಕ್ಯಾಪ್ ಸಂಸ್ಥೆಯವರು ಏನಪ್ಪ ಇವ್ರ ಮ್ಯಾಗೆ ದೂರನ್ನು ಸಲ್ಲಿಸಿದ್ದಾರೆ. ಆ ಕೇಸು ಸರಿಗೆ ಕೋರ್ಟಲ್ಲಿ ನಡೀತಿದೆ. ಮೇ ಬಿ ಅವರು ಇವತ್ತು ಅವರು ಏನು ನಾನು ಒಂದು ವಿಚಾರ ಅಂದರೆ ಇವರು ನಿಮಗೆ ತೋರಿಸ್ತೀನಿ, ಅಬ್ದುಲ್ ಹಮೀದ್ ಇನಾಮದಾರ್ ಯಾರು ತಂದ್ರಿ ನಮ್ಮ ಮಾಧ್ಯಮದ ಮುಂದೆ ಯಾಕೆ ತೋರಿಸ್ತೀನಿ ಅಂದರೆ ಬಹುತೇಕ ನಿಮಗೆ ಮುಖ ನೋಡೋ KRS ಪಕ್ಷ ಇಷ್ಟು ಏನು ಹಣ್ಣನ್ನು ವಯಸ್ಸಾದರೂ ಸಟಕ್ಕೆ ಸಮಾಜಕ್ಕಾಗಿ ಈ ಜಿಲ್ಲೆಗಾಗಿ ಹೋರಾಟ ಮಾಡೋಂಥ ವ್ಯಕ್ತಿ ಅವ. ಅಲ್ಲ, KRS ಪಕ್ಷದಲ್ಲಿ ಏನಪ್ಪ ಅಂದ್ರೆ ನಿರಂತರವಾಗಿ ಸಣ್ಣ ಪುಟ್ಟವ್ರು ತೊಂದರೆ ಆದರೆ ಫಸ್ಟ್ ಹೋಗೋದೇ ಇವರೇ ಹೋಗ್ತಿದ್ರು. ಇಡೀ ವಿಜಯಪುರ ಜಿಲ್ಲೆಯಲ್ಲೇ ವಾಟರ್ ಹಮೀದ್ ತಂದು ಹೆಸರಾದಂಥ ವ್ಯಕ್ತಿ. ಯಾರಿಗೆ ತೊಂದರೆ ಆದರೂ ಯಾವ ಜಾತಿ ಧರ್ಮ ಏನು ನೋಡಲಾರ್ದೆ ಬಡತನ ಸಿರಿದು ಏನು ನೋಡಲಾರ ಹೋಗಿ ನಿಂದಿರುವಂಥ ವ್ಯಕ್ತಿ. ಅಂಥವ್ರ ಮೇಲೆ ಈ ಶಿಕ್ಷಣ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಇರೋದ್ರಿಂದಾಗಿ ಇದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣಿಗಳು ಯಾರು ನಿಮಗೆ ಗೊತ್ತಿದೆ, ಹೊಂದಾಣಿಕೆ ರಾಜಕಾರಣ ಮಾಡುವಂಥ ರಾಜಕಾರಣಿಗಳೇ ಇದು ಇವ್ರನ್ನ ಈ ಥರ ಇಕ್ಕಟ್ಟಿಗೆ ಶಿಕ್ಷೆ ಮಾಡಿದ್ರು. ಹಾಗಾಗಿ ನಾನು ಹಮೀದ್ ಇನಾಮದಾರ್ ಅವ್ರನ್ನ ಏನು ಕೂಡಲೇ ಬಿಡುಗಡೆಗೊಳಿಸಬೇಕು ಮತ್ತು ಅವ್ರ ಕೇಸನ್ನು ರದ್ದುಪಡಿಸಬೇಕಾಗಿ ಮಾಧ್ಯಮದ ಮೂಲಕ ಕೇಳ್ಕೊಡ್ತೀನಿ. ತಮ್ಮ ಹೆಸರು ಸರ್? ನಾನು ಶಿವಾನಂದ ಯಡಹಳ್ಳಿ ಅಂತೇಳಿ ವಕೀಲನಾಗಿ ಮತ್ತು KRS ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಲಸ ಮಾಡ್ತೀನಿ. ಮಾಧ್ಯಮ ಮಿತ್ರ, ಇವತ್ತು ಒಂದು ಪ್ರಮುಖ ವಿಚಾರ ಏನಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಆಗಿರ್ತಕ್ಕಂಥ ಸಿಕ್ಯಾಬ್ ಸಂಸ್ಥೆಯಲ್ಲಿ 800 ರಿಂದ 1000 ಕೋಟಿ ರೂಪಾಯಿ ಹಗರಣವನ್ನು ನಡೆದಿದೆ ತಂದು ವಿಚಾರವನ್ನು ಇಟ್ಕೊಂಡು ನಮ್ಮ KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಮೀದ್ ಇನಾಮದಾರ್ ಅವರು ಕಳೆದ 1.5 ವರ್ಷದಿಂದ ಬಡವರ ಮಕ್ಕಳು ಶಾಲೆ ಕಲಿತಾವ, ಅವರಿಗೆ ಒಂದಿಷ್ಟು ಮೌಲ್ಯಯುತ ಬದುಕನ್ನು ಕಟ್ಟಿಸಿಕೊಡ್ಬೇಕಂತೇಳಿ 1.5 ವರ್ಷದಿಂದ ಹೋರಾಟವನ್ನ ಮಾಡ್ತಿದ್ರು. ಬಟ್ ಸಿಕ್ಯಾಬ್ ಸಂಸ್ಥೆಯಲ್ಲಿ ನಡೆದಂತ ಭ್ರಷ್ಟಾಚಾರವನ್ನು ಯಾವಾಗ ಇವರು ಕೆಣಕ್ತಾರೆ, ಕೆಣಕದ ಮೇಲೆ ಇವ್ರ ಮೇಲೆ ಹಲ್ಲೆ ಆಗುವುದು, ಕೆಲವೊಂದು ವಾತಾವರಣಗಳು ಏನಪ್ಪ ಅಂದ್ರೆ ಆಗ್ತೇವೆ ಅಂತ ಅವ್ರಿಗೆ ತಿಳ್ಕೊಂಡು ಮುಂಚಿತವಾಗಿನೇ ಸರ್ಕಾರದ ಮಟ್ಟಕ್ಕೆ ಎಲ್ಲಾ ಪೊಲೀಸ್ ಇಲಾಖೆಗೆ ಇವರು ದೂರನ್ನ ಕೊಡ್ತಾರೆ 1 ವರ್ಷ ಹಿಂದೆ. ಆದ್ರೆ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ತಗೊಳ್ಳಲ್ಲ, ಸಿಕ್ಯಾಬ್ ಸಂಸ್ಥೆಯವರ ಮೇಲೆ ಕ್ರಮ ತಗೊಳ್ಳಲ್ಲ. ಆದ್ರೆ ಸಿಕ್ಯಾಬ್ ಸಂಸ್ಥೆಯವರು ಬರೀ ಒಂದು ಕೇಸನ್ನ ಕೊಟ್ಟು ಬರೀ 1 ವಾರದೊಳಗಡೆ ಇವ್ರು ಕರ್ಕೊಂಡೋಗಿ ಇವ್ರು ಜೈಲಿಗೆ ಹಾಕಿದ್ದಾರೆ. ಹಾಗಾಗಿ ನಾನಂತೀನಿ, ಒಬ್ಬ ಜಿಲ್ಲೆಯ ಶಿಕ್ಷಣಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಹಮೀದ್ ಇನಾಮದಾರ್ ಅವ್ರ ಮೇಲೆ ಈ ತರ ಸುಳ್ಳು ದೂರನ್ನ ಹೊರಿಸಿ ನೀವು ಏನಪ್ಪ ಅಂದ್ರೆ ಜೈಲಿಗೆ ಹಾಕಿದ್ರಿ. ಜಿಲ್ಲಾಡಳಿತಕ್ಕೂ ಗೌರವ ತರುವಂತ ವಿಚಾರ ಅಲ್ಲ ಮತ್ತು ರಾಜ್ಯ ಸರ್ಕಾರಕ್ಕೂ ತರುವಂತದ್ದಲ್ಲ. ಹಾಗಾಗಿ ಈ ಸುಳ್ಳು ದೂರನ್ನ ನೀವು ರದ್ದುಪಡಿಸಬೇಕು. ಮತ್ತೆ ಹಮೀದ್ ಇನಾಮದಾರ್ ಏನಪ್ಪ ಅಂದ್ರೆ ಈಗ ಅವ್ರು ತಿಳಿಸಿದಂತೆ ಅಲ್ಪಸಂಖ್ಯಾತರ ಏನಪ್ಪ ಅಂದ್ರೆ ಹಿತವನ್ನ ಬಯಸುವಂತ ರಾಜ್ಯ ಸರ್ಕಾರಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ತಾವು ಸಿಕ್ಯಾಬ್ ಸಂಸ್ಥೆಯಲ್ಲಿ ಅದು ಹಗರಣ, ಯಾಕಂದ್ರೆ ಜಿಲ್ಲೆ ಜನ ಮಾತಾಡ್ತಾರೆ 800 ಕೋಟಿ ಹಗರಣ ಆಗಿದ್ದು ಅದು ಆ ಸಮಾಜಕ್ಕೆ ಒಂದು ಒಳ್ಳೆಯ ನ್ಯಾಯ ಕೊಡಿಸದಂಗ ಆಗ್ತೈತಿ. ಹಾಗಾಗಿ ತಾವು ಇದನ್ನ ಸ್ವಯಂ ಪ್ರೇರಿತವಾಗಿ ಒಂದು ತಂಡವನ್ನು ರಚನೆ ಮಾಡಿ ಅಲ್ಲಿ ನಡೆದಕ್ಕಂತ ಹಗರಣವನ್ನ ತನಿಖೆ ಮಾಡ್ಬೇಕಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನ ಮಾಡ್ತಿದ್ದೀನಿ. ಇದು ಒಂದು ಒಳ್ಳೆ ಏನಪ್ಪ ಅಂದ್ರೆ ಹೌದಾ, ಈಗಾಗಲೇ ಏನಪ್ಪ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಿದ್ರಿ, ಇದನ್ನು ಒಂದು ಕೆಲಸವನ್ನ ಮಾಡ್ರಿ ಅಂತ ಹೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಅವರಿಗೆ ಕೇಳ್ಕೊಳ್ತಿದ್ದೆ. ಇದರ ಹಿಂದೆ ಬಲಾಢ್ಯವಾದಂತ ಏನಪ್ಪ ಅಂದ್ರೆ ಒಂದಷ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲ ಲೀಡರ್ಗಳಿದ್ದಾರೆ. ಯಾಕಂದ್ರೆ ಅವರು ಯಾಕೆ ಇದಾರೆ ಅಂದ್ರೆ ಒಂದಿಷ್ಟು ಹೊಂದಾಣಿಕೆ ರಾಜಕಾರಣ ಇದೆ ಬಿಜಾಪುರ ಜಿಲ್ಲೆಯಲ್ಲಿ. ಹೌದಾ, ಈ ಬಿಜಾಪುರದಲ್ಲಿ ಹೊಂದಾಣಿಕೆ ರಾಜಕೀಯ ಇರೋದ್ರಿಂದ ಇವ್ರ ಮೇಲ್ನೋಟಕ್ಕೆ ಹೇಗೆಂದ್ರೆ ಕಾಂಗ್ರೆಸ್ ಬಿಜೆಪಿ JDS ಪಕ್ಷಗಳು ನಾ ಹೇಳಿಲ್ಲ ಒಂದೇ ಹಾವ 3 ತಲೆ ಇದ್ದಂಗ, ಯಾವ ಹಾವು ಕಡಿದ್ರು ನೀವು ಸಹಿದೆ. ನಮ್ಗೆ ಮೇಲ್ನೋಟಕ್ಕೆ ಏನಪ್ಪ ಕಾಂಗ್ರೆಸ್ ಬೇರೆ ಬಿಜೆಪಿ ಬೇರೆ ಅಂತ ನಾವು ತಿಳ್ಕೊಳ್ತೀವಿ, ಅವು ಮೇಲ್ನೋಟಕ್ಕೆ ಅಷ್ಟೇ ಕಾಣ್ತೈತಿ. ಹಾಗಾಗಿ ಇವರಿಗೆ ಭೇದ ಭಾವ ಇಲ್ಲ. ಶ್ರೀಮಂತ ರಾಜಕಾರಣಿಗಳೆಲ್ಲ ಒಂದೇ ಆಗಿರ್ತಾರ, ಮಧ್ಯಮರು ಕೆಳ ಹಂತದವರು ಬಡವರು ಇರ್ತಕ್ಕಂಥವ್ರು ನಾವು ನೀವು ಕಚ್ಚಾಡಿ ಸಾಹಿತ್ಯ ಕಾರ್ಯಕರ್ತರಷ್ಟೇ. ಹಾಗಾಗಿ ಈ ಶಿಕ್ಷಣದಲ್ಲಿ ಏನಪ್ಪ ಕದಿಯುವಂಥದ್ದು ಏನು ಅಂತಂದು ಹಾಗಾಗಿ ಇದು ಬಹುತೇಕ ಇದನ್ನ ತನಿಖೆ ಆಗ್ಲಿ ಅಂತ ಹೇಳಿ ನಾವು ಆಗ್ರಹವನ್ನ ಮಾಡ್ತೀವಿ. ಅವ್ರ ಮೇಲೆ ಸುಳ್ಳು ದೂರನ್ನು ದಾಖಲಿಸಿದಾರ, ಅದು ರದ್ದುಪಡಿಸ್ಬೇಕಂತ ಹೇಳಿ. ಇದು ಸಂಸ್ಥೆಯಲ್ಲಿ ಹಗರಣ ಐತಂತ ಹೇಳಿ ಅದರ ಹಗರಣದ ಬಗ್ಗೆ ನಿಮಗೆ ಏನ್ರಿ ಗೊತ್ತಿದೆಯಾ? ಇದು ನನಗೆ ಮುಂಚಿತವಾಗಿ ಅವರು ಏನಪ್ಪ ಅಂದ್ರ ಒಂದು 6-7 ತಿಂಗಳ ಹಿಂದೆ ಏನಪ್ಪ ಅಂದ್ರ ಹೌದಾ, ನನಗೆ ಒಂದು 6-7 ತಿಂಗಳ ಹಿಂದೆ ಒಂದ್ಸಲ ಏನಪ್ಪ ಅಂದ್ರ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಹಮೀದ್ ಇನಾಮದಾರ್ ಅವರು. ಮಾಡೋ ಟೈಮ್ದಲ್ಲಿ ಅವರು ಈ ವಿಷಯ ಕುರಿತು ಏನಪ್ಪ ನಾನು ದಾಖಲೆ ಕೊಟ್ಟಿದ್ರು. ಆ ಟೈಮ್ದಲ್ಲಿ ನಾನು ಸ್ವಲ್ಪ ನೋಡಿದ್ಮೇಲೆ ಏನಪ್ಪ ಅಂದ್ರೆ ನಂತರದಲ್ಲಿ ನಾನು
ಇಲ್ಲ ಇದು ಬಹಳ ಪ್ರೊಸೀಜರ್ ಲೆಂದಿ ಪ್ರೊಸೀಜರ್ ಆಗ್ತೈತಿ, ಒಂದು ಸಂಸ್ಥೆ ಇದಾಗ್ತೈತಿ, ಅಲ್ಲ ನಿಮ್ದೇನಿದೆ ಮಾಡ್ರಿ, ಬಟ್ ನಿಮ್ ಸಮಾಜಕ್ಕೆ ಒಳ್ಳೇದಾಗ್ತಿದ್ರೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳಿದ್ದೆ. ಬಟ್ ಅವ್ರು ನಿಧಾನವಾಗಿ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರು, ಇವ್ರು ದಾಖಲೆ ಕೊಡ್ತಾ ಇಲ್ಲ. ಈಗ ನೀವೇ ಏನಪ್ಪಾ ಸಿಗ್ಯಾಪ್ ಸಂಸ್ಥೆಯಲ್ಲಿ ಒಂದು ಮಾಹಿತಿ ಹಾಕನ್ ಹಾಕ್ರಿ, ಯಾರು ಬೇಕಾದ್ರೆ ಮಾಹಿತಿ ಹಾಕ್ರಿ, ಅವ್ರಿಗೆ 50,000 ರೂಪಾಯಿ ಕೊಟ್ಟು ಸರ್ಸ್ತಾರ. ಬರೀ ಏನು ಕೇಳೋದೇ ಬೇಡ ನೀವು. 10 ವರ್ಷದಿಂದ ಎಡಿಟ್ ಆಗಿಲ್ಲ ಶಿಕ್ಷಣ ಸಂಸ್ಥೆದು, 10 ವರ್ಷ ಎಡಿಟ್ ಆಗಿಲ್ಲ ತಂದು ಅವ್ರು ಒಳಗೆ ಕೆಲಸ ಮಾಡಿದಂತ ಸಿಬ್ಬಂದಿಗಳು ಹೇಳಿದಾರೆ ಎಷ್ಟೋ ಜನ ನನಗೆ. ಇದೆಲ್ಲ ಮುಚ್ಚಿ ಹಾಕಿದಾರೆ. ಹೌದಾ? ಹಾಗಾಗಿ ದಾಖಲೆಗಳು ಎಲ್ಲ ಇಟ್ಕೊಂಡೆ ಅವ್ರು ಅಮೀದವ್ರು ಹೋರಾಟ ಮಾಡ್ತಿದ್ರು. ಅಮೀದವರು ದಾರಿ ತಪ್ಪಿಸ್ಲಿಕ್ಕೆ ಅವ್ರಿಗೆ ಏನಪ್ಪಾ ಅಂದ್ರ ಒಂದು ಸುಳ್ಳು ಕೊಟ್ಟಿದ್ದ ಏನಪ್ಪಾ ಅಂದ್ರ ಡಾಕ್ಯುಮೆಂಟ್ಸ್ ಅನ್ನು ಇವರೇ ಕ್ರಿಯೇಟ್ ಮಾಡಿ ಅವ್ರ ಮೇಲೆ ಹೊರಿಸಿ, ಇಲ್ಲ ಇದು ಅಮೀದನ್ನೇ ಮಾಡಿದ್ರು ಅಂತಂದಕ್ಕೆ ಈ ತರ ಎಲ್ಲ ಮಾಡಿದಾರೆ. ಹಾಗಾಗಿ ಇದರ ಹಿಂದೆ ಮೂಲಭೂತವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಮುಖ ರಾಜಕಾರಣಿಗಳು ಇದ್ದಾರೆ. ಇಲ್ಲ, ಈಗ ಕೇಸ್ ಮಾಡಿದವರು ಶಿಕ್ಷಣ ಏನಪ್ಪಾ ಸಿಕ್ಯಾಪ್ ಸಂಸ್ಥೆಯವರು ಮಾಡಿದಾರೆ ಕೇಸನ್ನ. ಹೌದ್ರೆ? ಈಗ ಸಿಕ್ಯಾಪ್ ಸಂಸ್ಥೆಯವರು ಏನಪ್ಪಾ ಇವ್ರ ಮ್ಯಾಗ ಕೇಸ್ ಮಾಡಿದಾರೆ, ಕೊಟ್ಟಿದ್ದಾಗಲೇ ಅಂತ ಹೇಳಿ. ಬಟ್ ಇದರಿಂದ ಕಾಣದ ಕೈಗಳು ಸಾಕಷ್ಟು ಇದಾವೆ ರಾಜಕಾರಣಿಗಳು. ಇಲ್ಲ, ನನಗೆ ಅಷ್ಟು ಏನು ಪರ್ಟಿಕ್ಯುಲರ್ ಆಗಿ ಇವರೇ ಮಾಡಿದಾರ ಅಂತಂದಿಲ್ಲ. ಅವ್ರು ಏನಪ್ಪಾ ಸಿಕ್ಯಾಪ್ ಸಂಸ್ಥೆ ಅಂತ ಹೇಳಿ ಅವರು ಅದರಲ್ಲಿ ನಮೂದು ಮಾಡಿದಾರ. ಹಾಗಾಗಿ ಏನಪ್ಪಾ ಅಂದ್ರೆ ನಾನು ಸಿಕ್ಯಾಪ್ ಸಂಸ್ಥೆಯವರು ಒಂದಿಷ್ಟು ಏನಪ್ಪಾ ಅಂದ್ರೆ ಮಾನವೀಯ ದೃಷ್ಟಿಯಿಂದ ಆದ್ರೂ ಮಕ್ಕಳಿಗೆ ಒಳ್ಳೇದು ಮಾಡ್ಲಿ ಅನ್ನುವಂತ ವಿಚಾರ. ಇಲ್ಲಿ बीजापुर कर्नाटका से रिजवान मुल्ला की रिपोर्ट, TV1 इंडिया न्यूज।